ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪ್ರಿಯಾಂಕ ಖರ್ಗೆ ಜನ್ಮದಿನದ ಪ್ರಯುಕ್ತ ಉಚಿತ ಕಂಪ್ಯೂಟರ್ ತರಬೇತಿ. ಬೆಳ್ಳಿ ಹಬ್ಬದ ನಿಮಿತ್ತ ಅಂತರಶಾಲಾ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳ ಆಯೋಜನೆ. ಪ್ರಿಯಾಂಕ ಖರ್ಗೆ ಜನ್ಮದಿನದ ಪ್ರಯುಕ್ತ ಬ್ಲಾಂಕೆಟ್ಗಳನ್ನು ವಿತರಣೆ ಮಾಡಿದ ಕಾಂಗ್ರೆಸ್ ಮುಖಂಡರುಗಳು. ಕಾಶಿನಾಥ್ ಗುರುಸ್ವಾಮಿ ಸನ್ನಿಧಾನದಲ್ಲಿ 40ನೇ ವರ್ಷದ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಐಟಿಬಿಟಿ ಸಚಿವರಾದ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಹುಟ್ಟುಹಬ್ಬದ ನಿಮಿತ್ತ ಉಚಿತ ಬೇಸಿಕ್ ಕಂಪ್ಯೂಟರ್ ತರಬೇತಿ ಕೇಂದ್ರ ಆರಂಭಿಸಲಾಯಿತು. ಮಲ್ಲಿಕಾರ್ಜುನ್ ಖರ್ಗೆ ಅಭಿಮಾನಿ ಬಳಗದ ಅಧ್ಯಕ್ಷ ಶಾಂತರೆಡ್ಡಿ ಹಾಗೂ ರೆಡ್ಡಿ ಇನ್ಸ್ಟಿಟ್ಯೂಟ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅಭಿಮಾನಿಗಳ ಸಂಘ ವತಿಯಿಂದ ನಗರದ ಲಾಲ್ಗೆರಿ ಕ್ರಾಸ್ ಬಳಿ ಉಚಿತ ಬೇಸಿಕ್ ಕಂಪ್ಯೂಟರ್ ತರಬೇತಿ ಕೇಂದ್ರ ಉದ್ಘಾಟಿಸಲಾಯಿತು. ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್, ಎಂಎಲ್ಸಿ ಜಗದೇವ್ ಗುತ್ತೇದಾರ್ ಅವರು ಸಸಿಗೆ ನೀರು ಉಣಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ, ಅಭಿಮಾನಿ ಬಳಗದ ಅಧ್ಯಕ್ಷರಾದ ಶಾಂತರೆಡ್ಡಿ, ಶಾಸಕ ಅಲ್ಲಂಪ್ರಭು ಪಾಟೀಲ್, ಎಂಎಲ್ಸಿ ಜಗದೇವ್ ಗುತ್ತೇದಾರ್ ಅವರು ಸಚಿವ ಪ್ರಿಯಾಂಕ ಖರ್ಗೆ ಅವರು ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ರಾಜ್ಯದ ಯುವ ಜನತೆಗೆ ಏಳಿಗೆಗೆ ಶ್ರಮಿಸುತ್ತಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ನಮ್ಮ ಯುವ ನಾಯಕರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ಬೇಸಿಕ್ ಕಂಪ್ಯೂಟರ್ ಉಚಿತ ನಮ್ಮ ಸಂಸ್ಥೆ ಮತ್ತು ಖರ್ಗೆ ಅಭಿಮಾನಿಗಳ ಸಂಘದಿಂದ ಒಂದು ತಿಂಗಳ ಬೇಸಿಕ್ ಉಚಿತ ಟ್ರೈನಿಂಗ್ ಕೊಡ್ಬೇಕಂತೇಳಿ ಕೂಡ ಅದೇ ರೀತಿ ಸಾಹೇಬರಿಗೆ ಪ್ರಿಯಾಂಕ ಖರ್ಗೆ ಅವರಿಗೆ ಇದೇ ಮುಖಾಂತರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತಾ, ಅದೇ ರೀತಿ ನಮ್ಮ ತೆರೆಗೆ ಹೋಗ್ಬಿಡುತ್ತಾ ನಮ್ಮ ನಾಯಕರಾದ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಯಾವಾಗೂ ಹೀಗೆ ಅಂತಲ್ಲ, ಯಾವಾಗ ನಾವು ಹಗಲ ರಾತ್ರಿ ಯಾವಾಗ ಏನೇ ಕೆಲಸ ಇದ್ರು ಹಚ್ಚರು ತಮ್ಮ ಎಂತ ಏನು ಕೆಲಸ ಇದ್ರು ಬರ್ತಾರ. ಅದರಿಂದ ಯುವಕರಿಗೆ ಏನೇ ಒಬ್ಬ ಆಫೀಸ್ನಾಗ ಎಲ್ಲೇ ಏನೇ ಇದ್ರು ಇಮಿಡಿಯೇಟ್ಲಿ ಒಂದು ಲೆಟರ್ ಕೊಡೋದಾಯ್ತು, ಸ್ಪಂದನೆ ಮಾಡಿ ನಮ್ಮಂತ ಯುವಕರಿಗೆ ಒಂದು ಪ್ರೋತ್ಸಾಹ ಮಾಡ್ತಾರ ಅಂತ ಹೇಳಿ ಅದೇ ರೀತಿ ಅವರಿಗೆ ಸ್ವಾಗತ ಬಯಸ್ತೀನಿ. ಅಲ್ಲಂಪ್ರಭು ಪಾಟೀಲ್ ಸಾಹೇಬರಿಗೆ, ಅದೇ ರೀತಿ ನಮ್ಮ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರು ಮತ್ತು ಎಂಎಲ್ಸಿ ಆದ ಜಯದೇವ್ ಗುತ್ತೇದಾರ್ ಸಾಹೇಬರಿಗೂ ಸ್ವಾಗತ ಕೋರುತ್ತೀನಿ. ಅವರು ನಮ್ಮಂತ ಯುವಕರಿಗೆ 100 ಮಂದಿಗೆ ಪ್ರೋತ್ಸಾಹ ಮಾಡುತ್ತಾ ಅಲ್ಲಿಂದ ಯುವಕರಿಗೆ ಒಂದು ಪ್ರೇರಣೆ ಆಗಿರೋಂಥ ಅವರಿಗೂ ನಮ್ಮ ಸಂಸ್ಥೆ ಮತ್ತು ಖರ್ಗೆ ಅಭಿಮಾನಿ ಸಂಘದಿಂದ ಸ್ವಾಗತವನ್ನು ಬಯಸ್ತೀನಿ. ನಾರಾಯಣ್ ಭೂಯಿ ಅಣ್ಣ ಅವರಿಗೆ ನಮ್ಮ ಸಂಸ್ಥೆ ಮತ್ತು ಅಭಿಮಾನಿ ಸಂಘದ ವತಿಯಿಂದ ಅವರು ಇವಾಗ ಉದ್ಯಮಿದಾರರು, ಯಾವಾಗೂ ನಮ್ಮಂತ ಯುವಕರಿಗೆ ಪ್ರೋತ್ಸಾಹ ಮಾಡುತ್ತಾ ಆಶೀರ್ವಾದ ಮಾಡುತ್ತಾ ಜೊತೆಗಿರ್ತಾರೆ. ಅವರಿಗೂ ನಮ್ಮ ಸಂಸ್ಥೆ ಮತ್ತು ಅಭಿಮಾನಿ ಸಂಘದ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಮನೀಶ್ ಪತ್ರಿಕೆ ಸಂಪಾದಕರು ಮತ್ತು ನಮ್ಮ ಅವರಾದ ರಾಜು ದೇಶಮುಖ್ ಅವರಿಗೂ ಸ್ವಾಗತವನ್ನು ಬಯಸ್ತೀನಿ. ಕಾಂಗ್ರೆಸ್ನ ಯುವ ಮುಖಂಡರು ನಮ್ಮ ಆತ್ಮೀಯ ಗೆಳೆಯರಾದ ಸಿದ್ದು ಗೋಧಿ ಅವರಿಗೂ ನಮ್ಮ ಸಂಸ್ಥೆ ಮತ್ತು ಅಭಿಮಾನಿ ಸಂಘದಿಂದ ಸ್ವಾಗತವನ್ನು ಬಯಸ್ತೀನಿ. ಪ್ರಿಯಾಂಕಾ ಅಭಿಮಾನಿ ಬಂಧುಗಳೇ, ಮಿತ್ರರೇ ಮತ್ತು ಮಾಧ್ಯಮದ ಮಿತ್ರರೇ, ಇವತ್ತು ಒಬ್ಬ ನಾಯಕ ತನ್ನ ಬದುಕಿನಾದ್ಯಂತ ಹೋರಾಟ ಮಾಡಿ ರಾಜಕೀಯಕ್ಕೆ ಸುಮ್ಮನೆ ಪ್ಯಾರಾಜೂಟ್ ಬಂದಂಗೆ ಬರಲಿಲ್ಲ. ಅವರು NSYನಿಂದ, ಯೂತ್ ಕಾಂಗ್ರೆಸ್ನಿಂದ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಹೋರಾಟವನ್ನು ಮಾಡಿ ರಾಜ್ಯ ಮಟ್ಟದ ನಾಯಕನಾಗಿ ಕೊನೆಗೆ ಒಂದು ಸಲ ಚುನಾವಣೆಗೆ ನಿಂತು ಸೋಲಾಗಿ ಮತ್ತೆ ಕೂಡ ಛಲಬಿಡದೆ ಅಲ್ಲಿ ಸಾರ್ವಜನಿಕರ
ವಿಶ್ವಾಸವನ್ನು ಗಳಿಸಿಕೊಂಡು ಸತತವಾಗಿ 3ನೇ ಬಾರಿಗೆ ಮಂತ್ರಿಯಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ನಂಬರ್ 1 ಮಂತ್ರಿ ಅಂತ ಹೇಳಿ ಪದವಿ ಪಟ್ಟಿರ್ತಕ್ಕಂಥ ಎಲ್ಲ ರಂಗದಲ್ಲಿ ಕೂಡ ಹೆಚ್ಚಿನ ಯೋಜನೆಗಳನ್ನು ತಂದಿರತಕ್ಕಂಥ ವ್ಯಕ್ತಿ. ಭಾಳಷ್ಟುಗಳು ಮಂತ್ರಿಗಳು ಆಗ್ತಾರೆ, ಮಂತ್ರಿಗಳು ಹೋಗ್ತಾರೆ. ಆದರೆ ಈ ದೇಶಕ್ಕೆ, ರಾಜ್ಯಕ್ಕೆ, ಈ ಜಿಲ್ಲೆಗೆ ಹೆಚ್ಚಿನ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ITBTL ಆಗಿರ್ಬೋದು, ಸೋಷಿಯಲ್ ಡಿಪಾರ್ಟ್ಮೆಂಟ್ ವಹಿಸ್ಕೊಂಡಾಗ ಕೂಡ ಆಗಿರ್ಬೋದು. ಇವತ್ತು ನಮ್ಮ ಈ ಏನು RDPR ಮಿನಿಸ್ಟರ್ ಆದಮೇಲೆ ಕೂಡ ಕಲ್ಯಾಣ ಪಥ, ಪ್ರಗತಿ ಪಥ, ಕೃಷಿ ಪಥ ಅಂತಕ್ಕಂಥ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರಸ್ತೆಗಳನ್ನು ತೆಗೆದುಕೊಳ್ತಕ್ಕಂಥದ್ದಾಗಲಿ ಮತ್ತು ಕೌಶಲ್ಯ ತರಬೇತಿಯಿಂದ ಸುಮಾರು ಲಕ್ಷ ಜನರ ಇಂಜಿನಿಯರ್ಗಳಿಗೆ ಏನಪ್ಪ ಅಂದ್ರೆ ITBTಯಲ್ಲಿ ದೊಡ್ಡ ಸಮ್ಮೇಳನ ಮಾಡಿ 3ನೇ ಬಾರಿ ಸಮ್ಮೇಳನ. ಮೊನ್ನೆ ಒಂದು ಸಮ್ಮೇಳನ ಕೂಡ ಸಾಕಷ್ಟು ವಿದೇಶದಿಂದ ಈ ಒಂದು ರಾಜ್ಯಕ್ಕೆ ಬಂದು ಹಣ ಹೂಡಿಕೆ ಮಾಡಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಹಾಕ್ತಕ್ಕಂಥ ಕೆಲಸಕ್ಕೆ ಒಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಒಬ್ಬ ಯುವ ನಾಯಕ ಮತ್ತು ನಮ್ಮ ಪಕ್ಷದ ವಕ್ತಾರನಾಗಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಅನೇಕ ಲೋಪದೋಷಗಳನ್ನು ಎತ್ತಿ ಹಿಡಿದು ಅವರನ್ನು ಹೊರಗೆ ಹಾಕಿ ಅವರ ಹಿರಿಯನ್ನು ನಡೆಸ್ತಕ್ಕಂಥ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಂದು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮೇಲೆ ಮತ್ತು ಬಸವಣ್ಣನವರ ಒಂದು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅದನ್ನು ಮಾಡಿರ್ತಕ್ಕಂಥದ್ದು. ಈ ಭಾಗದಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳಿಗೆ ಮುಖ್ಯಮಂತ್ರಿಗಳನ್ನು ತಂದು 640 ಕೋಟಿ ರೂಪಾಯಿಗಳು ಇನ್ಶೂರೆನ್ಸ್ ಕೊಡ್ತಕ್ಕಂಥದ್ದಾಗಲಿ, ಪರಿಹಾರಧನ ಕೊಡಿಸ್ತಕ್ಕಂಥದ್ದಾಗಲಿ, 1-2 ಅನೇಕ ಕೆಲಸಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಇವತ್ತು ಅವರ ಹುಟ್ಟುಹಬ್ಬ ಭಾಳ ಸರಳ ರೀತಿಯಿಂದ ಅವರು ನಾನು ಮಾಡಿಕೊಳ್ಳೋದಿಲ್ಲ. ಈ ಭಾಗದಲ್ಲಿ ಅತಿವೃಷ್ಟಿಯಾಗಿದೆ, ಅನಾವೃಷ್ಟಿಯಾಗಿದೆ, ರೈತರು ತೊಂದರೆಯಲ್ಲಿದ್ದಾರೆ, ಕಬ್ಬಿನ ಒಂದು ಹೋರಾಟ ಕೂಡ ನಡೆದಿದೆ. ಈ ರೀತಿ ಇದರಲ್ಲಿ ನಾನು ಹುಟ್ಟುಹಬ್ಬವನ್ನು ಆಚರಣೆ ಅಂತ ಬೇರೆ ಕಡೆ ಹೋಗಿದ್ದಾರೆ. ಅವರ ಅಭಿಮಾನಿಗಳು ತಮ್ಮ ಒಂದು ಒಳ್ಳೆಯ ರೀತಿಯಿಂದ ಯೋಜನೆಗಳನ್ನು ಹಾಕ್ಕೊಂಡು ನೋಡಿರಿ, ಫ್ರೀ ಕಂಪ್ಯೂಟರ್ ತರಬೇತಿ, ಉಚಿತ ತರಬೇತಿಯ ಬೇಸಿಕ್ ಕಂಪ್ಯೂಟರ್ ತರಬೇತಿ ಕೊಡ್ತಕ್ಕಂಥದ್ದು ಒಂದು ಒಳ್ಳೆಯ ಕೆಲಸ. ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗ್ತದೆ. ನಮ್ಮ ರೆಡ್ಡಿಯವರು ಈ ಒಂದು ಒಳ್ಳೆಯ ಕೆಲಸವನ್ನು ಅವರ ನಾಯಕರಾದ ಪ್ರಿಯಾಂಕಾ ಖರ್ಗೆ ಹುಟ್ಟುಹಬ್ಬದ ಪ್ರಯುಕ್ತ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಕಲಿಸಿ ಇವತ್ತು ಈ ಭಾಗದ ಎಲ್ಲ ಜನರು ಕೂಡ ಇದರ ಉಪಯೋಗವನ್ನು ಉಸ್ತುವಾರಿ ಸಚಿವರು ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ITBT ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿಯವರ 47ನೇ ಹುಟ್ಟುಹಬ್ಬವನ್ನು ನಾವು ಈ ಸಂದರ್ಭದಲ್ಲಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ಶಾಂತ್ ರೆಡ್ಡಿಯವರು ಈ ಮೊದಲು ಹಿಡಿದವರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಅಭಿಮಾನಿ ಬಳಗ ಅಂತ ಸಾಕಷ್ಟು ವರ್ಷದಿಂದ ಹಿಂದೆ 15 ವರ್ಷದಿಂದ ಹಿಂದೆ ಮಾಡ್ಕೊಂಡು ಬಂದಿದ್ದಾರೆ. ಜವಳಕರ್ ಅವರು ನೇತೃತ್ವದಲ್ಲಿ ಸಾಕಷ್ಟು ಅವರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಅಭಿಮಾನಿ ಬಳಗ ಮಾಡ್ಕೊಂಡು ಬಂದಿದ್ದೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರ 47ನೇ ಜನ್ಮದಿನದ ಆಚರಣೆ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಉಚಿತ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಒಂದು ಉದ್ಘಾಟಿಸಿದಂಥ ನಮ್ಮ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯ ಆದಂಥ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ಜಿಯವರೇ ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಶಾಂತ್ ರೆಡ್ಡಿಯವರೇ ಹಾಗೂ ಲಕ್ಷ್ಮೀನಾರಾಯಣರವರೇ ಹಾಗೂ ನಮ್ಮ ಮಿತ್ರರಾದಂಥ ರಾಜು ದೇಶಮುಖ್ ಅವರೇ, ನಮ್ಮ ನಾಯಕರ ಪುತ್ರರು ಆದ ಜಗನ್ನಾಥ್ ಗೋಧಿಯವರ ನಾಯಕರಾದಂಥ ಸನ್ಮಾನ್ಯ ಶ್ರೀ ಜಗನ್ನಾಥ್ ಗೋಧಿಯವರ ಪುತ್ರರು ಆದಂಥ ಸನ್ಮಾನ್ಯ ಶ್ರೀ ಸಿದ್ದು ಗೋಧಿಯವರೇ ಹಾಗೂ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಅಭಿಮಾನಿ ಬಂಧುಗಳೇ, ಸನ್ಮಾನ್ಯ ಶ್ರೀ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇಲ್ಲಿ ಪ್ರತಿ ವರ್ಷದಂತೆ ಶಾಂತ್ ರೆಡ್ಡಿಯವರು ಪ್ರತಿ ವರ್ಷ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ ಜನ್ಮದಿನಾಚರಣೆ ಆಗಿರ್ಬೋದು ಅಥವಾ ಪ್ರಿಯಾಂಕಾ ಖರ್ಗೆ ಅವರ ಜನ್ಮದಿನಾಚರಣೆ ಆಗಿರ್ಬೋದು, ಪ್ರತಿ ವರ್ಷ ಅವ್ರ ಜನ್ಮದಿನಾಚರಣೆ ಈ ಇನ್ಸ್ಟಿಟ್ಯೂಟ್ನಲ್ಲಿ ಯಾವಾಗಲೂ ಹಮ್ಮಿಕೊಳ್ತಾ ಬಂದಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಭಾಳ ಶಾಂತ್ ರೆಡ್ಡಿ ಅವರು ಕೂಡ ಆದರೆ ಕಾನ್ಸ್ಟಿಟ್ಯೂನ್ಸಿ ಚಿತ್ತಾಪುರ, ತಾಲೂಕು ಕಾಳಗಿ, ಈ ರೀತಿ ಇದೆ. ಅವರು ನಮ್ಮ ತಾಲೂಕದವರೇ ಆಗಿದ್ದಾರೆ. ಅವರು ಪ್ರತಿ ವರ್ಷದ ಈ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಈ ನಮ್ಮ ಗುಲ್ಬರ್ಗ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದ ಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿಕೊಡ್ತಾನೆ ಬಂದಿದ್ದಾರೆ.
ಅವರು ವಿರೋಧ ಪಕ್ಷಗಳ ಹುರುಳನ್ನು ತೆಗೆದು ಸಾಕಷ್ಟು ಇಲ್ಲಿ ಪೊಲೀಸ್ ಹಗರಣ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಹಗರಣಗಳನ್ನು BJPಯ ಹಗರಣಗಳನ್ನು ಹೊರಗೆ ತಂದು ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಅವ್ರದ್ದು ಒಂದು ಬಹಳ ಮುಖ್ಯ ಕಾರಣೀಭೂತರು ಅವರು ಕೂಡ ಅಂಥ ಒಬ್ಬ ನಾಯಕರು. ಈಗ ನೋಡ್ತಾ ಇದ್ರಿ ಎಲ್ಲ ಈಗ RSSನ ಬಗ್ಗೆ ಕೂಡ ಯಾರು ಇಲ್ಲಿವರೆಗೂ ಯಾರೂ ಮಾತಾಡಿರಲಿಲ್ಲ. ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಅವರು ಈಗ ರಾಷ್ಟ್ರ ನಾಯಕರಾಗಿದ್ದಾರೆ. ಯಾಕೆಂದರೆ ಅದರ ಉತ್ತರ ಕೊಡ್ಲಿಕ್ಕೆ ಇಲ್ಲಿಗೆ ಅದರ ಅಧ್ಯಕ್ಷರಾದಂಥ ನಮ್ಮ ಭಾಗವತ್ ಅವರೇ ಇಲ್ಲೇ ಬರಬೇಕಾಯಿತು ಉತ್ತರ ಕೊಡಲಿಕ್ಕೆ. ಯಾಕಂದರೆ ಇದು ಸಾಮಾನ್ಯ ಕೆಲಸ ಅಲ್ಲ. ಭಾಗವತ್ ಅವರೇ ಇಲ್ಲಿಗೆ ಬಂದು ಉತ್ತರ ಕೊಡ್ತಾರಂದ್ರೆ ಇದು ಸಾಮಾನ್ಯ ಮಾತಲ್ಲ. ಯಾಕಂದರೆ ಬೇರೆ ಬೇರೆಯವರಿಗೆ ಎಲ್ಲರಿಗೆ ಕೊಡ್ಬೋದು, ಆದ್ರೆ ಭಾಗವತ್ ಅವರೇ ಇಲ್ಲಿ ಬೆಂಗಳೂರಿಗೆ ಬಂದು ಅದು ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ ಬಂತು. ಮತ್ತು ಅವರು RSSನವರು ಇಲ್ಲಿ ತನಕ ಯಾವುದೇ ಒಂದು ಪರ್ಮಿಷನ್ ತೊಗೊಂಡಿರಲಿಲ್ಲ. ಈ ಪರ್ಮಿಷನ್ ತೊಗೊಳ್ತಕ್ಕಂಥ ಸಂದರ್ಭ ತಂದಿದ್ರು ಚಿತ್ತಾಪುರ್ನಲ್ಲಿ ಮಾಡಬೇಕಾದ್ರೆ ಪರ್ಮಿಷನ್ ತೊಗೊಳ್ಬೇಕು. ಎಲ್ಲ ಸಂಘಟನೆಗಳು ಪರ್ಮಿಷನ್. ಸಮಾರಂಭದಲ್ಲಿ ಮುಖಂಡರಾದ ರಾಜು ದೇಶ್ಮುಖ್, ಲಕ್ಷ್ಮೀನಾರಾಯಣ್, ಸಿದ್ದರಾಮ್ ಗೋದಿ, ದಯಾನಂದ್, ಮಂಜುನಾಥ್ ಅಣ್ಕಲ್, ಪ್ರಶಾಂತ ರೆಡ್ಡಿ ಹಾಗೂ ರೆಡ್ಡಿ ಇನ್ಸ್ಟಿಟ್ಯೂಟ್ ಆರ್ಥಿ ವಿದ್ಯಾರ್ಥಿನಿಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಮಿಲೇನಿಯಂ ವಿಜ್ಞಾನ ಮತ್ತು ವಾಣಿಜ್ಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಬೆಳ್ಳಿ ಹಬ್ಬ ನಿಮಿತ್ತ ಅಂತರಶಾಲಾ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಸ್ಪರ್ಧೆಯಲ್ಲಿ ವಿವಿಧ ಶಾಲೆಯ ಮಕ್ಕಳು ಭಾಗವಹಿಸಿ ಪ್ರತಿಭೆ ಪ್ರದರ್ಶಿಸುವ ಮೂಲಕ ಗಮನ ಸೆಳೆದರು. ನಗರದ ಸ್ವಾಮಿ ವಿವೇಕಾನಂದ ನಗರದಲ್ಲಿರುವ ಮಿಲೇನಿಯಂ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮವನ್ನು ಶಾಲಾ ಶಿಕ್ಷಣ ಇಲಾಖೆಯ DDPO ಸೂರ್ಯಕಾಂತ್ ಮುದಾನೆ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ MN ಪಾಟೀಲ್ ಅವರು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಮಿಲೇನಿಯಂ ವಿಜ್ಞಾನ ಮತ್ತು ವಾಣಿಜ್ಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದು ಅವರಿಗೂ ಸಾಕಷ್ಟು ವಿದ್ಯಾರ್ಥಿಗಳು ಉಜ್ವಲ ಭವಿಷ್ಯ ರೂಪಿಸಿದೆ ಎಂದು ಅಭಿಪ್ರಾಯಪಟ್ಟರು. ಇನ್ನು ಮೊದಲನೇ ನಿಮಿತ್ತ ಆಯೋಜಿಸಿದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿವಿಧ ಶಾಲೆಯ ಮಕ್ಕಳು ಚೆಸ್ ಹಾಗೂ ಅಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಗಮನ ಸೆಳೆದರು. ಆತ್ಮೀಯರೇ, ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಲಬುರಗಿ ಈ ಸಂಸ್ಥೆಯ ಅಡಿಯಲ್ಲಿ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ, ಮಿಲೇನಿಯಂ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜುಗಳನ್ನು ನಾವು 25 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ. 25 ವರ್ಷಗಳಿಂದ ಹಿಂದೆ ಪ್ರಾರಂಭವಾದಂಥ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ನಾವೆಲ್ಲ ಸಮಾನ ಮನಸ್ಸಿನ 25 ಗೆಳೆಯರು ಸೇರಿ ಈ ಭಾಗದಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟವಾದಂಥ ಶಿಕ್ಷಣವನ್ನು, ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯನ್ನು 2000 ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದೇ ವರ್ಷ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯನ್ನು 17 ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಿದಂಥ ಈ ಶಿಕ್ಷಣ ಸಂಸ್ಥೆ ಇವತ್ತು 3-4 ಸಾವಿರಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ನಮ್ಮ ಶಾಲೆ ಮತ್ತು ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಾ ಇರೋದು ಬಹಳ ಹೆಮ್ಮೆಯ ಮತ್ತು ಅಭಿಮಾನದ ಸಂಗತಿ. ಜೊತೆಗೆ ಈ ವರ್ಷ 25 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನತಕ್ಕಂಥ ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೇವೆ. ಇಲ್ಲಿಯವರೆಗೆ ಮಾಡಿದಂಥ ಅಲ್ಪಮಟ್ಟಿನ ಸಾಧನೆ ಅಂದರೆ SSLC ಪರೀಕ್ಷಾ ಫಲಿತಾಂಶದಲ್ಲಿ
14 ವರ್ಷದ SSLC ರಿಸಲ್ಟ್ನಲ್ಲಿ 9 ವರ್ಷಗಳ ಕಾಲ ನಾವು 100ಕ್ಕೆ 100% ರಿಸಲ್ಟನ್ನು ಈ ಭಾಗದಲ್ಲಿ ಕೊಟ್ಟಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಜೊತೆಗೆ ಸ್ವಾತಂತ್ರ್ಯ ಬಂದು 75 ವರ್ಷದ ಇತಿಹಾಸದಲ್ಲಿ ಮೊದಲನೆಯ ಬಾರಿಗೆ SSLC ಪರೀಕ್ಷಾ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ಕೊಟ್ಟಂಥ ಶಾಲೆ ಯಾವುದಾದ್ರೂ ಇದ್ದರೆ ಅದು ಮಿಲೇನಿಯಂ ಇಂಗ್ಲೀಷ್ ಮಾಧ್ಯಮ ಶಾಲೆ ನಮ್ಮ ಸಂಸ್ಥೆಯ ಅಡಿಯಲ್ಲಿ ನಡೀತಕ್ಕಂಥದ್ದು. ಜೊತೆಗೆ 5ನೇ ರ್ಯಾಂಕು 2ನೇ ರ್ಯಾಂಕನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ತಂದು ನಮ್ಮ ಶಿಕ್ಷಣ ಸಂಸ್ಥೆಯ ಕೀರ್ತಿಯ ಪತಾಕೆಯನ್ನು ಹಾರಿಸಿದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೆ ಮತ್ತು ಅಂಥ ವಿದ್ಯಾರ್ಥಿಗಳು ಈ ಮಟ್ಟದಲ್ಲಿ ಬೆಳೀಲಿಕ್ಕೆ ಕಾರಣೀಭೂತರಾದಂಥ ನನ್ನ ಶಾಲೆಯ ಎಲ್ಲ ಗೌರವಾನ್ವಿತ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಮತ್ತು ಯಾವತ್ತೂ ಕೂಡ ಈ ಶಿಕ್ಷಣ ಸಂಸ್ಥೆಗೆ ಬೆನ್ನೆಲುಬಾಗಿ ಕೆಲಸ ಮಾಡತಕ್ಕಂಥ ಗೌರವಾನ್ವಿತ ಸದಸ್ಯರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸೂಚಿಸ್ತಕ್ಕಂಥದ್ದು ಅತ್ಯವಶ್ಯ ಅಂತ ನಾನು ಭಾವಿಸಿದ್ದೇನೆ. SSLCಯಲ್ಲಿ ಮೊದಲನೇ ರ್ಯಾಂಕನ್ನು ಬಂದಂಥ ವಿದ್ಯಾರ್ಥಿ ಅಭಿಷೇಕ್ ಚಿಕ್ಕಳ್ಳಿ ಅನ್ನತಕ್ಕಂಥವನು ಮತ್ತು PUC ವಿಜ್ಞಾನದಲ್ಲಿ ಕೂಡ ಲಕ್ಷ್ಮಿ ಅನ್ನತಕ್ಕಂಥ ವಿದ್ಯಾರ್ಥಿನಿ ರಾಜ್ಯದಲ್ಲಿ PUC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಕೂಡ ಅವಳು ಪ್ರಥಮ ವಿದ್ಯಾರ್ಥಿನಿಯಾಗಿ ಈ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಇಂಥ ಶುಭ ಸಂದರ್ಭದಲ್ಲಿ ಈ ಸಂಸ್ಥೆಯ ಉದ್ದೇಶ ಏನು ಅಂತಂದರೆ, ಈ ಸಂಸ್ಥೆಯ ಅಡಿಪಾಯ ಬುನಾದಿ ಅಥವಾ ಮಾಲೀಕರು ವಾರಸುದಾರರು ಯಾರಾದರೂ ಇದ್ದರೆ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ವಾರಸುದಾರರು ಮಾಲೀಕರು ಅಂದರೆ ಈ ಶಾಲೆಯಲ್ಲಿ ಈ ಸಂಸ್ಥೆಯಲ್ಲಿ ಓದತಕ್ಕಂಥ ವಿದ್ಯಾರ್ಥಿಗಳು ಅಂತಕ್ಕಂಥ ಮಾತನ್ನು ನಾವೆಲ್ಲ ಮ್ಯಾನೇಜ್ಮೆಂಟ್ನವ್ರು ಮೊದಲಿನಿಂದ ಹೇಳ್ತಾ ಬಂದಿದ್ದೇವೆ. ಹಾಗೆ 25 ವರ್ಷ ಕೂಡ ನಾವು ನಡೆದುಕೊಂಡು ಬಂದಿದ್ದೇವೆ ಅನ್ನತಕ್ಕಂಥ ಮಾತನ್ನು ಈ ಸಮಾಜದ ಜನರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಸುಮಾರು 200 ಜನ ಶಿಕ್ಷಕರು ಕೂಡ ಈ ಸಂಸ್ಥೆಯಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಈ ಬೆಳ್ಳಿ ಹಬ್ಬದ ನಿಮಿತ್ತವಾಗಿ ನಾವು ಈ ವರ್ಷ ಇವತ್ತಿನ ದಿವಸ ದಿನಾಂಕ 22 ನವೆಂಬರ್ 2025ರಂದು ಬೆಳ್ಳಿ ಹಬ್ಬದ ನಿಮಿತ್ತ ಅಂತರ್ಶಾಲಾ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳನ್ನು ಇವತ್ತು ಮಾನ್ಯ DDPI ಸಾಹೇಬರು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಇವತ್ತಿನ ದಿವಸ ಆಶುಭಾಷಣ ಮತ್ತು ಚದುರಂಗದ ಆಟ ಚೆಸ್ ಮತ್ತು ಪಿಕ್ ಆ್ಯಂಡ್ ಸ್ಪೀಕ್ ಕಾಂಪಿಟೇಷನ್ಸನ್ನು ಮಿಲೇನಿಯಂ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಪ್ರಾಂಗಣದಲ್ಲಿ ನಡೀತಾ ಇದ್ದಾವೆ. ಗೆದ್ದಂಥ ವಿದ್ಯಾರ್ಥಿಗಳಿಗೆ ನಾವು ಪ್ರೈಸ್ಗಳನ್ನು ಬರ್ತಕ್ಕಂಥ ಡಿಸೆಂಬರ್ 26, 27 ಮತ್ತು 28ನೇ ತಾರೀಕಿಗೆ ನಾವು ಸಿಲ್ವರ್ ಜೂಬಿಲಿ ಸೆಲೆಬ್ರೇಷನ್ಸನ್ನು ಬೆಳ್ಳಿ ಹಬ್ಬದ ಶುಭ ಸಮಾರಂಭವನ್ನು SB ಕನ್ವೆನ್ಷನ್ ಹಾಲ್ನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ವಿವಿಧ ಸ್ಪರ್ಧೆಗಳನ್ನು, ಚಿತ್ರಕಲೆ ಇದೆ, ಗಾಯನ ಸ್ಪರ್ಧೆ ಇದೆ, ಪ್ರಬಂಧ ಸ್ಪರ್ಧೆ ಇದೆ, ಚದುರಂಗದ ಆಟ ಚೆಸ್ ಕಾಂಪಿಟೇಷನ್ ಇದೆ, ಆಶುಭಾಷಣ ಇದ್ದಾವೆ, 100 ಮೀಟರ್ ಓಟ ಇದೆ, 200 ಮೀಟರ್ ಓಟ ಇದೆ, ಉದ್ದ ಜಿಗಿತ, ಗುಂಡು ಎಸೆತ, ಖೋ ಖೋ, ಕಬಡ್ಡಿ ಹಾಗೂ ಇನ್ನಿತರ ಹಲವಾರು ಸ್ಪರ್ಧೆಗಳನ್ನು ಏರ್ಪಾಡು ಮಾಡಿ ಮಕ್ಕಳಲ್ಲಿ ಹುದುಗಿರ್ತಕ್ಕಂಥ ಅಂತಃಶಕ್ತಿಯನ್ನು, ಅವರಲ್ಲಿರ್ತಕ್ಕಂಥ ಕಾಂಪಿಟೇಟಿವ್ ಮನೋಭಾವನೆ ಏನಿದೆ, ಸ್ಪರ್ಧಾತ್ಮಕ ಮನೋಭಾವನೆ ಮಕ್ಕಳಿಂದ ಹೊರ ಹಾಕಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮಗಳನ್ನು ನಾವು ಕೂಡ ಹಮ್ಮಿಕೊಂಡಿದ್ದೇವೆ. ಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗದಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ನಮ್ಮ ಮಕ್ಕಳು ಮಾಡಲಿ ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಶಿಕ್ಷಣ ಸಂಸ್ಥೆ ಇಟ್ ಈಸ್ ಎ ಟೋಟಲಿ ನಾನ್ ಪ್ರಾಫಿಟೇಬಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಲಾಭರಹಿತ ಮತ್ತು ಸ್ವಜನ ಪಕ್ಷಪಾತರಹಿತ ಶಿಕ್ಷಣ ಸಂಸ್ಥೆ, ಟ್ರಾನ್ಸ್ಪರೆಂಟ್ ಆದಂಥ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಸಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ನಾನು ಸಿಂಹಾವಲೋಕನವನ್ನು ಮಾಡಿಕೊಂಡ್ರೆ 25 ವರ್ಷದಲ್ಲಿ ಚಾಚೂ ತಪ್ಪದೆ ಎಲ್ಲಿಯೂ ಕೂಡ ಒಂದು ನಾವು ಹಾಕ್ಕೊಂಡಂಥ ನಿಲುವನ್ನು ಬದಲಿಸದೆ 25 ವರ್ಷಗಳ ಕಾಲ ಯಶಸ್ವಿಯಾಗಿ ಇವತ್ತು ನಾವು ಪೂರೈಸಿದ್ದೇವೆ ಅನ್ನತಕ್ಕಂಥ ಮಾತನ್ನು ಹೇಳಬೇಕಾದ್ರೆ ನನಗೆ ಭಾಳ ಅಭಿಮಾನದಿಂದ, ಭಾಳ ಗರ್ವದಿಂದ ಈ ಮಾತನ್ನು ಭಾಳ ವಿನೀತನಾಗಿ ಈ ಸಮಾಜದ ಜನರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದಕ್ಕೆ ಕಾರಣೀಭೂತರಾದಂಥ ನನ್ನ ಮ್ಯಾನೇಜ್ಮೆಂಟಿನ ಎಲ್ಲ ಸದಸ್ಯರುಗಳಿಗೂ, ನನ್ನ ಗೌರವಾನ್ವಿತ ಶಿಕ್ಷಕ ಬಾಂಧವರಿಗೂ, ಶಿಕ್ಷಕೇತರ ಸಿಬ್ಬಂದಿಯವರಿಗೂ ಹಾಗೂ ಈ ಶಾಲೆಯ ಕೀರ್ತಿ ಪತಾಕೆ ಹಾರಿಸಿದಂಥ, ಈ ಶಾಲೆಯಲ್ಲಿ ಓದುತ್ತಿರುವಂಥ
ನನ್ನ ಎಲ್ಲ ವಿದ್ಯಾರ್ಥಿನಿ ಮಿತ್ರರಿಗೂ ಮತ್ತು ಪಾಲಕರಿಗೂ ಕೂಡ ಈ ಮಟ್ಟಕ್ಕೆ ಈ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಕಾರಣೀಭೂತರಾದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಪಾಲಕರು ಮತ್ತು ಅಷ್ಟೇ ಅಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ರಂಗದಲ್ಲಿರ್ತಕ್ಕಂಥ ನಾಯಕರುಗಳು, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳು ಈ ಶಿಕ್ಷಣ ಸಂಸ್ಥೆಗೆ ಬೆನ್ನೆಲುಬಾಗಿ ಮತ್ತು ಪತ್ರಿಕಾ ರಂಗದಲ್ಲಿರ್ತಕ್ಕಂಥ ಸ್ನೇಹಿತರು ಎಲ್ಲರೂ ಕೂಡ ಇದಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಬರ್ತಕ್ಕಂಥ ಮುಂದಿನ ತಿಂಗಳೇನು ನಾವು 26ನೇ ತಾರೀಕು ಡಿಸೆಂಬರ್ 26, 27 ಮತ್ತು 28ರಂದು ಈ ಒಂದು ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ಪ್ರಾರಂಭ ಆಗ್ತದೆ. 3 ದಿನಗಳ ಕಾರ್ಯಕ್ರಮದಲ್ಲಿ ಪ್ರಾರಂಭಗೊಂಡು ಒಂದು ದಿವಸ ನಮ್ಮ ಹಳೆಯ ವಿದ್ಯಾರ್ಥಿಗಳು ಅಲ್ಯುಮಿನೀಸ್ ಮೀಟ್ ಮಾಡ್ತಾ ಇದ್ದೇವೆ. ಕೊನೆಯ ದಿವಸ ನಮ್ಮ ಶಾಲೆಯಲ್ಲಿ ಓದಿ ವಿವಿಧ ಹಂತದಲ್ಲಿ ಬೆಳೆದು ದೇಶ ವಿದೇಶಗಳಲ್ಲಿ ನೆಲೆಸ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ನಮಗೆ ರಜೆ ಇರುವುದರಿಂದ ನಾವು ಕೂಡ ಈ ಇಂಡಿಯಾಕ್ಕೆ ಬಂದು ಇಲ್ಲಿ ನಮ್ಮ ಶಾಲೆಯಲ್ಲಿ ಭಾಗವಹಿಸ್ತೇವೆ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೇವೆ ಅಂಥೇಳಿ ನಮ್ಮ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಡಿಮ್ಯಾಂಡ್ ಮಾಡೋಕ್ಕೋಸ್ಕರ ನಾವು 28ನೇ ತಾರೀಕಿಗೆ ಅವರಿಗೆ ಕೂಡ ಒಂದು ದಿವಸ ಮೀಸಲಾತಿಯನ್ನು ಇಟ್ಟಿದ್ದೇವೆ. ಹೀಗೆ 3 ದಿನಗಳ ಕಾಲ ನಡೀತಕ್ಕಂಥ ಬೆಳ್ಳಿ ಹಬ್ಬದ ಒಂದು ಶುಭ ಸಮಾರಂಭದಲ್ಲಿ ನಮ್ಮ ಸುಮಾರು And my topic is technology making us lazy. My token number is 6. Technology. Technology is one of the most important things in today's world. It helps us order food, entertainment, and it even helps students to study and do their homework properly. Technology is one of the most important and vital things that we can ask for in today's society. Is technology making us lazy? The answer is yes, technology is making us lazy because if we use technology in the right ways, then it does not make us lazy. But if we use it for our entertainment and skip work and studies just to do what we want to do and to scroll on Instagram and TikTok and whatever you want to scroll on, then yes, you are lazy. But if you use technology to study and for the improvement of your mental health and for your physical well-being, then technology is one of the things that is helping you. Good morning everyone. Myself Shumaya Fatima and my token number is 7. My topic for today is the future of jobs. Nowadays, jobs are not that easy as they were before. Jobs are nowadays harder. Everybody goes to their jobs and everybody do that. For better jobs, we need to get better grades, certificates, and a lot to do more. Whatever we do, focus and do that. Never giving up. If study better, our future will be good. And if our future will be good, we have to get good jobs. Students nowadays are not at all focusing on their studies. We do need to focus on our studies. And focusing on our studies will help us get better jobs. When you meet someone, they don't ask your name or whatever else. They ask, what's your job? What are you? And that matters a lot. Miss
ಸಮಾರಂಭದಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ಬಸವರಾಜ್ ಬಿರಾದಾರ್, ಸಹಕಾರಿ ಸಂಘದ ಜಂಟಿ ನಿರ್ದೇಶಕರಾದ ವಿಶ್ವನಾಥ್ ಮಲ್ಕೂಡ್, ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಅರುಣ್ ಕುಮಾರ್ ಪಾಟೀಲ್, ಉಪಾಧ್ಯಕ್ಷರಾದ ಡಾಕ್ಟರ್ ಶ್ರೀಶೈಲ್ ಗೋಳಿ, ಸಂಸ್ಥೆಯ ಸದಸ್ಯರಾದ ದೇಶಮುಖ್ ಹಂಚೆ, ಬಸವರಾಜ್ ವಾಲಿ, ನಾಗನಾಥ್ ಮಾಗಾವ್, ಎಸ್ಡಿ ಪಾಟೀಲ್, ಶಿವಲಿಂಗೇಶ್, ಕಲ್ಯಾಣ್ ಶೆಟ್ಟಿ, ಗುರುಬಸಪ್ಪ ಪಾಟೀಲ್, ಮಿಲೇನಿಯಂ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಉಮಾಕಾಂತ್ ಮಹಾಜನ್, ಮಿಲೇನಿಯಂ ಆಂಗ್ಲ ಮಾಧ್ಯಮದ ಶಾಲೆಯ ಮುಖ್ಯ ಗುರುಗಳಾದ ಭಾರತಿ ಸಿಂಪಿ, ಮಿಲೇನಿಯಂ ಕನ್ನಡ ಮಾಧ್ಯಮದ ಶಾಲೆಯ ಮುಖ್ಯ ಗುರುಗಳಾದ ಮಾಣಿಕ್ ಗೋಡ್ಕೆ ಹಾಗೂ ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಐಟಿಬಿಟಿ ಸಚಿವರಾದ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರ 47ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಬಡ ರೋಗಿಗಳ ಅಟೆಂಡರ್ಸ್ಗಳಿಗೆ ಬ್ಲಾಂಕೆಟ್ಗಳನ್ನು ವಿತರಣೆ ಮಾಡುವ ಮೂಲಕ ಸಚಿವ ಪ್ರಿಯಾಂಕ ಖರ್ಗೆ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಜಾನೆ, ಸಂದೇಶ್ ಕಮಕ್ನೂರ್, ಮಲ್ಲಪ್ಪ ಹೊಸ್ಮನಿ ಹಾಗೂ ಖ್ಯಾತ ವೈದ್ಯ ಡಾಕ್ಟರ್ ಉಸ್ಮಾನ್ ಅವರ ನೇತೃತ್ವದಲ್ಲಿ ಚಳಿಗಾಲ ಆರಂಭವಾದ ಹಿನ್ನೆಲೆ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಬಡ ರೋಗಿಗಳ ಅಟೆಂಡರ್ಸ್ಗಳಿಗೆ ಪ್ರಿಯಾಂಕ ಖರ್ಗೆ ಜನ್ಮದಿನದ ಪ್ರಯುಕ್ತ ಬ್ಲಾಂಕೆಟ್ಗಳನ್ನು ವಿತರಣೆ ಮಾಡುವ ಮೂಲಕ ಸಾಮಾಜಿಕ ಕಳಕಳಿ ಮೆರೆದರು. ಬಳಿಕ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಜಾನೆ ಹಾಗೂ ಮಲ್ಲಪ್ಪ ಹೊಸಮನಿ ಅವರು, ಸಚಿವ ಪ್ರಿಯಾಂಕ ಖರ್ಗೆ ಅವರು ಸಚಿವರಾಗಿ ಸಾಕಷ್ಟು ಜನಪರ ಸೇವೆಯನ್ನು ಮಾಡುತ್ತಿದ್ದಾರೆ. ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯ, ಹೊರ ದೇಶಗಳಿಗೆ ಸಂಚರಿಸಿ ಆಧುನಿಕ ತಂತ್ರಜ್ಞಾನವನ್ನು ರಾಜ್ಯಕ್ಕೆ ತೆಗೆದುಕೊಂಡು ಬರುವ ಮೂಲಕ ರಾಜ್ಯ ಯುವ ಜನತೆಗೆ ಏಳಿಗೆಗೆ ಶ್ರಮಿಸುತ್ತಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಆಸ್ಪತ್ರೆಯಲ್ಲಿ ಬ್ಲಾಂಕೆಟ್ ವಿತರಣೆ ಮಾಡಲಾಯಿತು ಎಂದು ತಿಳಿಸಿದರು. ನವೆಂಬರ್ 22 ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬದ ದಿನದಂದು ಸುಮಾರು 7 ವರ್ಷದಿಂದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಯಾವುದೇ ಒಂದು ಆಡಂಬರ ನೀವು ಮಾಡಬಾರ್ದು, ನನ್ನ ಬರ್ತಡೇಗೆ, ನನ್ನ ಜನ್ಮದಿನದಂದು ನೀವು ಎಲ್ಲ ಒಂದು ಬಡ ಜನರಿಗೆ ಅನುಕೂಲವಾಗ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತ ಹೇಳಿ ಅವರು ಬೆಂಗಳೂರಲ್ಲಿ ಬರ್ತಡೇ ಮಾಡೋದನ್ನು ನಿಲ್ಲಿಸಿ, ಯಾವತ್ತು ಬರ್ತಡೇ ಅದ ಅಂತಂದ್ರೆ ಅವ್ರು ಒಂದು 2-3 ದಿವಸ ಎಲ್ಲೋ ಒಂದು ಬೇರೆ ಯಾವುದೋ ಸ್ಥಳಕ್ಕೆ ಹೋಗ್ಬಿಡ್ತಾರೆ, ಲೈಕ್ ಬುದ್ಧ ಧಾರ್ಮಿಕ ಸ್ಥಳಕ್ಕೆ ಹೋಗ್ತಾರೆ. ಸೊ ಹೀಗಾಗಿ ಎಲ್ಲರೂ ಇಲ್ಲೇ ಅವರು ನಿರ್ದೇಶನ ಮೇರೆಗೆ ನಿನ್ನೆ ರಾತ್ರಿ 12 ಗಂಟೆಯಿಂದ ನಾವು ದರ್ಗಾ ಆಗಿರ್ಬೋದು, ಶರಣಬಸವೇಶ್ವರ ಟೆಂಪಲ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಮತ್ತು ಬಸ್ ಸ್ಟ್ಯಾಂಡ್ ಇರ್ಬೋದು, ಅಲ್ಲೆಲ್ಲ ರಾತ್ರಿ ಎಲ್ಲ ಕೆಲ ಚಳಿಗಾಲದಲ್ಲಿ ಸ್ವಲ್ಪ ಭಾಳ ಜಾಸ್ತಿ ಚಳಿ ಇರೋದ್ರಿಂದ ಅಲ್ಲಿ ಯಾರು ಇರ್ತಾರೆ ಅವರಿಗೆಲ್ಲ ಮಲ್ಕೊಂಡ್ರಿಗೆಲ್ಲ ಶೆಲ್ಟರ್ಸ್ ಇರಲ್ಲ, ಅವರಿಗೆಲ್ಲ ನಾವು ಬ್ಲ್ಯಾಂಕೆಟ್ಸ್ ಅದೆಲ್ಲ ಕೊಟ್ಟಿವಿ. ಇವತ್ತು ಬೆಳಗ್ಗೆ ನಾವು ಗುಲ್ಬರ್ಗದ ಕೋಸ್ಗಿ ಕಲ್ಯಾಣ ಮಂಟಪದಲ್ಲಿ ಒಂದು ಕಣ್ಣಿನ ಶಿಬಿರನ್ನು ಹಾಕ್ಕೊಂಡಿದ್ದೀವಿ. ಕೋಸ್ಗಿ ಕಲ್ಯಾಣ ಮಂಟಪ ಆಯಿತು, ಸುಲ್ತಾನ್ ಫಂಕ್ಷನ್ ಹಾಲ್ ಆಯಿತು, ಮತ್ತು ಹಾಗೆ ಮಧ್ಯಾಹ್ನ ನಾವು ನಮ್ಮದು ನಿರಾಶ್ರಿತ ಕೇಂದ್ರ ಬಿದ್ದಾಪುರ ಕಾಲನಿಯಲ್ಲಿ ಏನಿದೆ ಅಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಮತ್ತು ವೃದ್ಧಾಶ್ರಮದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರು, ಉಪಮಹಾಪೌರರು ಮತ್ತು ಎಲ್ಲ ನಮ್ಮ ಕಾರ್ಪೊರೇಟರ್ಸ್ಗಳು ಸೇರಿ ಅಲ್ಲಿ ಇದು ಮಾಡಿದ್ರು. ಇವಾಗ ಈಗ 4 ಗಂಟೆಗೆ ಗುಲ್ಬರ್ಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಪೇಷಂಟ್ಸ್ಗಳು ಒಳಗಡೆ ಇರ್ತಾರೆ, ಅವ್ರ ಜೊತೆ ಬಂದಂಥ ಅವ್ರ ತಂದೆ ತಾಯಿ, ಅವ್ರ ಅಣ್ಣ ತಮ್ಮದರು ಎಲ್ಲ ಅವ್ರು ಬಂದು ಬಳಗದರು. ರಾತ್ರಿ ಚಳಿ ಜಾಸ್ತಿ ಇರೋದ್ರಿಂದ ಅವರಿಗೆ ನಾವೆಲ್ಲ ಚಳಿಗಾಲನಾಗ ಭಾಳ ತೊಂದರೆ ಆಗ್ಲತ್ತದ ಅವರಿಗೆ. ಅದಕ್ಕೆ ಅವರಿಗೂ ಕೂಡ ನಾವು ಒಂದು ಬ್ಲ್ಯಾಂಕೆಟ್ ಕೊಡಬೇಕು ಅಂಥೇಳಿ ನಾವು ಇವತ್ತೆಲ್ಲ ನಮ್ಮ ಗೆಳೆಯರ ಬಳಗ, ಪ್ರಿಯಾಂಕ್ ಖರ್ಗೆ ಗೆಳೆಯರ ಬಳಗ ವತಿಯಿಂದ ಇವತ್ತು ನಾವು ಇನ್ನೂ ಭಾಳಷ್ಟು ಪ್ರೋಗ್ರಾಮ್ಸ್ಗಳವ ಎಲ್ಲನೂ ನಾವು ಅಟೆಂಡ್ ಮಾಡಬೇಕಾಗ್ಯದ. ಅದಕ್ಕೆ ಇದನ್ನು ಒಂದು ನಮ್ಮ ಪ್ರೋಗ್ರಾಮ್ ಡಾಕ್ಟರ್ ಉಸ್ಮಾನ್ ಅವರು, ಸಂದೇಶ್ ಕಮ್ಮಕ್ನೂರ್ ಅವರು, ಮಲ್ಲಪ್ಪ ಹೊಸ್ಮನಿ ಅವರು, ಅಶೋಕ್ ವೀರ್ನಾಯಕ್ ಅವರು ಎಲ್ಲ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು. ಅದನ್ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ನಮ್ಮ ಜಿಮ್ಸ್ ಆಸ್ಪತ್ರೆಯಲ್ಲಿ ಈ ಚಳಿಗಾಲ ಹೆಚ್ಚಾಗಿರೋದ್ರಿಂದ ಆ ಪೇಷಂಟ್ ಜೊತೆಗೆ ಬಂದು ಅವರ ತಾಯಿ ತಂದೆ ಆಗಿರ್ಬೋದು, ಬಂಧು ಬಳಗದವರು ಅತಿ ಹೊರಗಡೆ ಭಾಳ ಚಳಿಲಿಂದ ನರಳುತ್ತಿದ್ದನ್ನು ಕಂಡು ಇವತ್ತು ನಮ್ಮ ಡಾಕ್ಟರ್ ಸಾಹೇಬರು, ರಾಜೀವ್ ಜಾನೆ ಅವರು ಮತ್ತು ನಮ್ಮ ಸಂದೇಶ್ ಕಮ್ಕನೂರ್ ಅವರು, ಅಶೋಕ್ ವೀರ್ನಾಯಕ್ ಅವರು ಮತ್ತೆಲ್ಲರೂ ಕೂಡಿ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಗೆಳೆಯರ ಬಳ ಅರುಣ್ ಅವರು ಕೂಡಿ ಇವತ್ತು ಖರ್ಗೆ ಸಾಹೇಬರ ಕನಸು ಏನದ ಅಂತಂದರೆ
ಮೊದಲನೇದಾಗಿ ಗುಲ್ಬರ್ಗದ ಜನ ಆರೋಗ್ಯವಂತಿರಬೇಕು ಮತ್ತು ಅವರು ನನ್ನ ಹುಟ್ಟುಹಬ್ಬಕ್ಕೆ ಸಿಕ್ಕಾಪಟ್ಟಿ ದುಡ್ಡು ಖರ್ಚು ಮಾಡೋದು ವೇಸ್ಟ್ ಮಾಡೋದು ಬಂದ್ ಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ರೋಗಿಗಳಿಗೆ ವಿತರಣೆ ಯಾವುದಾದ್ರೂ ಒಂದು ಸೌಲಭ್ಯ ಕೊಡಬೇಕು ಅದೇ ಹಣದ ಅಂತೇಳಿ ನನ್ನ ನಿರ್ದೇಶನ ಅದ. ಅದರ ಪ್ರಕಾರ ಇವತ್ತು ಅವರ ಗೆಳೆಯರ ಬಳಗ ಎಲ್ಲರೂ ಕೂಡಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ಶೀಟ್ಗಳನ್ನು ವಿತರಣೆ ಮಾಡ್ತಿದ್ದೆವು ಈಗಾಗಲೇ. ಮತ್ತು ನಾವು ಸುಮಾರು ಇದು ಒಂದೇ ಅಲ್ಲ, ಕಲಬುರಗಿ ನಗರದಲ್ಲಿರ್ತಕ್ಕಂಥ ನಿರಾಶ್ರಿತ ಕೇಂದ್ರ ಇರೋದಂಥ ಭಿಕ್ಷುಕರು ಏನು ಜನ ಇದ್ದಾರ, ಇವತ್ತು 200 ಜನಕ್ಕೆ ಏನಪ್ಪ ಅಂದರೆ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲನೂ ಸಹಿತ ಊಟ ಇವತ್ತು ಈ ಗೆಳೆಯರ ಬಳಗದಿಂದ ಹಮ್ಮಿಕೊಂಡು ಯಾವುದೂ ನಾವತ್ತು ಇವಾಗ ಹುಟ್ಟುಹಬ್ಬ ದಿನ ಯಾರೂ ಬಡವರು ಏನಪ್ಪ ಉಪವಾಸ ಇರಬಾರ್ದು ಮತ್ತು ಎಲ್ಲ ಬಡವರು ರೋಗಿಗಳ ಜೊತೆ ಬಂದವರು ಯಾರು ಚಳಿಲಿಂದ ಬಳದಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ಬೆಡ್ಶೀಟ್ಗಳು ವಿತರಣೆ ಮಾಡಿದೆವು. ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ಪ್ರಿಯಾಂಕರಿಗೆ ಅವರು ಈ ರಾಜ್ಯದ ಅಪರೂಪ ಮತ್ತು ಅವ್ರು ಯಾಕಂದ್ರೆ ಶಿಕ್ಷಣ ಪ್ರೇಮಿಗಳವರು ಶಿಕ್ಷಣ ಮತ್ತು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಟ್ಟಿದ್ದಕ್ಕಾಗಿ ಈಗಾಗಲೇ ಎಲ್ಲ ಜಿಲ್ಲೆಯಾದ್ಯಂತ ಮತ್ತು ರಾಜ್ಯಾದ್ಯಂತ ಎಲ್ಲ ಪ್ರಿಯಾಂಕರಿಗೆ ಅವರ ಅಭಿಮಾನಿ ಬಳಗದವರು ರಾಜ್ಯಾದ್ಯಂತ ವಿವಿಧ ಹೊಸ ಯೋಜನೆಗಳ ಮುಖಾಂತರ ಈಗಾಗಲೇ ಬರ್ತ್ಡೇ ಆಚರಣೆ ಮಾಡಿದ್ರೆ ಕಲಬುರಗಿ ನಗರದಲ್ಲಿ ಸುಮಾರು 10 ಕಡೆ ಇವತ್ತು ಅಭಿಮಾನಿಗಳ ಬಳಗದಿಂದ ಒಂದೊಂದು ಥರ ಈಗಾಗಲೇ ಕಣ್ಣಿನ ಆಸ್ಪತ್ರೆ, ಕಣ್ಣಿನ ತಪಾಸಣೆ ಆಗಿರ್ಬೋದು, ನಿರಾಶ್ರಿತ ಕೇಂದ್ರಗಳಿಗೆ ಅನ್ನದಾಸೋಹ ಮಾಡಿರ್ಬೋದು ಮತ್ತು ರುದ್ರಾಶ್ರಮದಲ್ಲಿ ಮತ್ತು ಭಿಕ್ಷುಕರಿಗೆ ಒಂದು ಥರ ಅಲ್ಲ 10 ಹೊಸ ಯೋಜನೆಗಳು ಕೊಟ್ಟು ಇವತ್ತು ಅವರು ಅರ್ಥಪೂರ್ಣವಾಗಿ ಬರ್ತ್ಡೇ ಆಚರಣೆ ಮಾಡಿದೆವು. ಮತ್ತು ಅವರು ಜೀವನದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾವು ಕಲಬುರಗಿ ಜನ ಕಾಣಬೇಕಂತೇಳಿ ನಮ್ಮದೊಂದು ಆಸೆ ಇದೆ. ಬರ್ತಕ್ಕಂಥ ದಿನಗಳಲ್ಲಿ ಇಷ್ಟರಲ್ಲಿ ಏನಪ್ಪ ಅಂತಂದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಮತ್ತು ಕರ್ನಾಟಕ ಅವ್ರು ಯಾಕಂದ್ರೆ ಗುಲ್ಬರ್ಗ ಜನ ಆರೋಗ್ಯವಾಗಿ ಇರ್ಬೇಕು ಯಾಕೆ ಆಸ್ಪತ್ರೆ ಕೊಟ್ಟೆ ಇವತ್ತು 10 ಅಂತಸ್ತು ಆಸ್ಪತ್ರೆ ಕಟ್ಟಿದ್ದಾರೆ. ಇವತ್ತು ಜಿಮ್ಸ್ ಹಾಸ್ಪಿಟ್ಲೆ ಕಣ್ಣೆದ್ರಿ ಅದ. ಇದ್ರ ಜೊತೆಗೆ ಜಯದೇವ್ ಆಸ್ಪತ್ರೆ 371 ಬೆಡ್ ಆಸ್ಪತ್ರೆ. ಕಲಬುರಗಿ ಜನ ಅವ್ರಿಗೆ ಹೋಗಿ ಯಾರು ತೊಂದರೆಯಿಂದ ಬಳತಾರ ಅವ್ರು ಯಾರನ್ನೂ ಏನಪ್ಪ ಅಂದ್ರೆ ಬೇರೆ ರಾಜ್ಯಕ್ಕೆ, ಬೇರೆ ದೇಶಕ್ಕೆ, ಬೇರೆ ಜಿಲ್ಲೆಗೆ ನಾವು ಹೋಗಬಾರ್ದು, ಕಲಬುರಗಿಯಲ್ಲಿ ಚಿಕಿತ್ಸೆ ಪಡ್ಕೊಂಡು ಗುಣಮುಖರಾಗಬೇಕಂತೇಳಿ ಅವ್ರ ಆಸೆ ಅದ. ಆ ಆಸೆಗೆ ಏನಪ್ಪ ಅಂತಂದರೆ ನಾವು ಅವ್ರಿಗೆ ಸ್ಪಂದನೆ ಮಾಡಿ ಅವರು ಬಡವ್ರ ಬಗ್ಗೆ ಯಾವ ಕಾಳಜಿ ತೋರಿಸಿ ಅದೇ ಅವರ ನಿರ್ದೇಶನ ಪ್ರಕಾರ ಎಲ್ಲ ರೀತಿಯಿಂದ ಬಡ ಮಕ್ಕಳು ಆದಷ್ಟು ಹೆಲ್ಪ್ ಮಾಡಿದೆವು. ಈ ಸಂದರ್ಭದಲ್ಲಿ ಅನೇಕ ಜನ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಕಾಶಿನಾಥ್ ಗುರುಸ್ವಾಮಿ ಸನ್ನಿಧಾನದಲ್ಲಿ 40ನೇ ವರ್ಷದ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಬ್ರೇಕ್ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ನಗರದ ಜಯನಗರದಲ್ಲಿರುವ ಕಾಶಿನಾಥ್ ಗುರುಸ್ವಾಮಿ ಸನ್ನಿಧಾನದಲ್ಲಿ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಹಾಗೂ ಮಹಾಪ್ರಸಾದ ಸಮಾರಂಭವು ಅದ್ದೂರಿಯಾಗಿ ನೆರವೇರಿಸಲಾಯಿತು. ನಗರದ ಜಯನಗರದಲ್ಲಿರುವ ಕಾಶಿನಾಥ್ ಗುರುಸ್ವಾಮಿ ಸನ್ನಿಧಾನದಲ್ಲಿ 40ನೇ ವರ್ಷದ ಮಹಾಪೂಜೆ ಸಮಾರಂಭ ಹಾಗೂ ಮಹಾಪ್ರಸಾದ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹಾಪೂಜೆ ನೆರವೇರಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಈ ವೇಳೆ ಮಾತನಾಡಿದ ನಾಗಭುಜಂಗಯ್ಯ ಅವರು ಕಾಶಿನಾಥ್ ಗುರುಸ್ವಾಮಿಗಳ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಕಳೆದ 40 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದು ಅಪಾರ ಮಾಲಾಧಾರಿಗಳು ಹಾಗೂ ಅಯ್ಯಪ್ಪ ಸ್ವಾಮಿ ಭಕ್ತರು ಸನ್ನಿಧಾನದಲ್ಲಿ ಸೇವೆ ಸಲ್ಲಿಸುತ್ತಾರೆ ಎಂದು ತಿಳಿಸಿದರು. ಶ್ರೀ ಸ್ವಾಮಿ
ಶಬರಿಮಲೆ ಯಾತ್ರೆ ಮಾಡುವ ಒಂದು ಸಂಪ್ರದಾಯ ಇದ್ದು ಇವತ್ತಿನ ದಿವಸ 40ನೇ ವರ್ಷದ ಇರುಮುಡಿ ಮಹಾಪೂಜೆ ಸುಮಾರು 10,000 ಮೇಲ್ಪಟ್ಟ ಜನಸಂಖ್ಯೆಯಲ್ಲಿ ಬಂದು ಪ್ರಸಾದ ಸ್ವೀಕಾರ ಮಾಡ್ತಾರೆ. 151 ಮಾಲಾಧಾರಿಗಳು ನಮ್ಮ ಸನ್ನಿಧಾನದಲ್ಲಿದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ಗುರುಸ್ವಾಮಿಯವರಿಗೆ ಹಣ್ಣು ಹಂಪಲದಿಂದ ತುಲಾಭಾರ ಮಾಡುವ ತುಲಾಭಾರ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳನ್ನು ಬಂದು ಭಾಗವಹಿಸಿ ಆ ಗುರುಸ್ವಾಮಿಯವರ ಆಶೀರ್ವಚನ ಪಡೆದು ಪ್ರಸಾದ ತೊಗೊಂಡು ಪುನೀತರಾಗ್ತಾರೆ ಅಂಥೇಳಿ ಈ ಮಾಧ್ಯಮ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ಸುಮಾರು ಒಂದು 10,000 ಜನ ಈ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ನಮ್ಮ ಸ್ವಾಮಿಗಳೆಲ್ಲರೂ ಕಲಿತು ನೀಡಿ ಆಮೇಲೆ ಅವರು ಊಟ ಮಾಡಿ ಸಾಯಂಕಾಲ 9 ಗಂಟೆ ಸರ್ಕಾರಿ 3 ಬಸ್ KSRTC 3 ಬಸ್ಸು ಒಂದು ಫಾರ್ಚುನರ್ ತೊಗೊಂಡು ಶರಣ ಬಸವೇಶ್ವರ ದೇವಸ್ಥಾನದಿಂದ ಶರಣರ ಆಶೀರ್ವಾದ ಪಡೆದು ನಾವು ಯಾತ್ರೆ ಮುಂದೆ ಬೆಳೆಸ್ತೀವಿ. ಸ್ವಾಮಿ ಶರಣು ಈ ಸಲ 151 ಮಾಲೆ ಹಾಕಿದ್ದೀನಿ. ಇದು ರೆಕಾರ್ಡ್ ನಮ್ಮದು ಹಿಸ್ಟ್ರಿಯದಲ್ಲಿ. ಮತ್ತು ಅಲ್ಲೀಗ ನೀವು ಪಂಪಾ ನದಿಯನ್ನು ಏನು ಪಂಪ್ ಮಾಡಿ ಶವರ್ ಹಾಕ್ಯಾರ. ಸೊ ಸೈಂಟಿಫಿಕಲಿ ಶವರ್ನಲ್ಲಿ ಸ್ನಾನ ಮಾಡಿದ್ರೆ ಮೂಗಿನಲ್ಲಿ ಎಲ್ಲಿ ನೀರು ಹೋಗ್ತದೆ? ವೆರಿ ಸಿಂಪಲ್. ಶವರ್ ಮಾಡಿದ್ದಾರೆ, ಈಗ ಆಲ್ರೆಡಿ ಶುರುವಾಗಿದೆ. ಶವರ್ನಲ್ಲಿ ಸರಿಯ ಪಂಪಾ ನದಿ ಮಾಡ್ತಾರೆ, ಬೀಳ್ತದೆ, ಸ್ನಾನ ಮಾಡೋದು ಒರೆಸ್ಕೊಳ್ಳೋದು, ಮೂಗ್ನಾಗೆ ಹೋಗ್ತದೆ. ಸಮಾರಂಭದಲ್ಲಿ ಸನ್ನಿಧಾನದ ಅಪಾರ ಮಾಲಾಧಾರಿಗಳು, ಅಯ್ಯಪ್ಪ ಸ್ವಾಮಿ ಭಕ್ತರು ಹಾಗೂ ಕಾಶಿನಾಥ್ ಗುರುಸ್ವಾಮಿ ಕುಟುಂಬಸ್ಥರು ಭಾಗವಹಿಸಿದ್ದರು. ಪತ್ನಿಯ ಅನೈತಿಕ ಸಂಬಂಧಕ್ಕೆ ಪತಿ ಬಲಿಯಾದ ಘಟನೆ ಫರ್ತಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಫರ್ತಾಬಾದ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ದೂರಿನಲ್ಲಿ ನಮೂದಿಸಿರುವ ವಿಷಯ ಅಂತಂದರೆ, ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ನೋಡ್ತಾರೆ ದೂರುದಾರ. ಅದರಲ್ಲಿ ಏನು ಸಂಭಾಷಣೆ ಆಗಿದೆ, ಸಂಭಾಷಣೆಯಲ್ಲಿ ಇರುವ ಅಂಶ ಏನಂತಂದರೆ, ಒಬ್ಬ ಆರೋಪಿ ಒಂದು ಸುಪಾರಿ ಮರ್ಡರ್ ಬಗ್ಗೆ ಚರ್ಚೆ ಮಾಡ್ತಾನೆ ಮತ್ತು ಆ ಸುಪಾರಿಗೆ ಪಡೆದುಕೊಂಡಿರುವಂಥ ಹಣ ಇನ್ನೂ ಕಂಪ್ಲೀಟಾಗಿ ಪೇಮೆಂಟ್ ಆಗಿರಲ್ಲ, ಭಾಗಶಃ ಇನ್ನೂ ಡ್ಯೂ ಇರುತ್ತೆ. ಅದಕ್ಕೆ ಯಾರು ಅವರಿಗೆ ಸುಪಾರಿ ಕೊಟ್ಟಿದ್ರು ಅವರಿಗೆ ಹಣದ ಬೇಡಿಕೆ ಇಡ್ತಾನೆ. ಸೊ ಇದನ್ನೆಲ್ಲ ನೋಡಿದರೆ ಏನು ದೂರುದಾರರ ಸಹೋದರ ಇದ್ದಾನೆ, ಸಹೋದರನಿಗೆ ಒಟ್ಟು 5 ಜನ ಆರೋಪಿಗಳು ಸೇರಿ ಕೊಲೆ ಮಾಡಿ ಅವನನ್ನು ಆ ಕೊಲೆ ಮಾಡಿರುವ ಸಾಕ್ಷ್ಯನೂ ಕೂಡ ನಾಶ ಮಾಡಿದರಂಥ ಒಂದು ದೂರನ್ನು ನೀಡಿರ್ತಾರೆ. ಆ ದೂರಿನ ಆಧಾರದ ಮೇರೆಗೆ ಫರ್ತಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ಕೊಲೆ ಮತ್ತು ಸಾಕ್ಷ್ಯನಾಶ ಸೆಕ್ಷನ್ಗಳ ಅಡಿಯಲ್ಲಿ ದೂರು ದಾಖಲಾಗಿದೆ. ಈಗಾಗಲೇ ACP ಸಬರ್ಬನ್ ಮತ್ತು ಇನ್ಸ್ಪೆಕ್ಟರ್ ಫರ್ತಾಬಾದ್ ಮತ್ತು ಅವರ ಟೀಮ್ 5 ಜನ ಆರೋಪಿಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಮತ್ತು ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಏನು ದೂರಿನಲ್ಲಿ ನಮೂದಿಸಿದ್ದಾರೆ ಅದರಲ್ಲಿರುವ ಅಂಶಗಳು ಸತ್ಯವಾಗಿರೋ ರೀತಿ ಕಾಣಿಸ್ತಾ ಇದೆ. ಇದರಲ್ಲಿ ಕೆಲವು ನಮಗೆ ಚಾಲೆಂಜ್ ಇರುವಂಥದ್ದು, ಈ ಘಟನೆ ಆಗಿರೋದು 2016-17 ಅಂತ ಹೇಳಿದ್ದಾರೆ, ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ. ಈಗೇನು ಅವರು ಆ ಟೈಮಲ್ಲಿ ಕೊಲೆ ಆಗಿರುವುದನ್ನು ಮರೆಮಾಚಿ ನ್ಯಾಚುರಲ್ ಡೆತ್ ಅಂತ, ಸಾಮಾನ್ಯ ಮರಣ ಅಂತ ಹೇಳಿ ಲಾಸ್ಟ್ ರೈಟ್ಸ್ ಎಲ್ಲ ಮಾಡಿದ್ದಾರೆ. ಈಗ ಮುಂದಿನ ಕೆಲವು ನಾವು ಫೋರೆನ್ಸಿಕ್ ಮತ್ತು ಲೀಗಲ್ ಎಕ್ಸ್ಪರ್ಟ್ ಜೊತೆ ಮಾತಾಡ್ತಾ ಇದ್ದೀವಿ. ಈ ಏನು ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಮತ್ತು ಏನು ನಮ್ಮದು ಫೋರೆನ್ಸಿಕ್ ಇನ್ವೆಸ್ಟಿಗೇಷನ್ ಇದೆ ಅದರ ಬಗ್ಗೆ ಕೆಲವು ನಿರ್ದೇಶನಗಳನ್ನು ನೀಡಿದ್ದೀವಿ. ಈಗಾಗಲೇ ಆರೋಪಿಗಳನ್ನು ವಶಕ್ಕೆ ಪಡಿಸ್ಕೊಳ್ಳಲಾಗಿದೆ ಮತ್ತು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಆದಷ್ಟು ಬೇಗ ಅವರನ್ನು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಈಗೇನು ಇದು ಎಕ್ಸಿಬಿಷನ್ ಪ್ರೊಸೆಸ್ ಇದೆ ಅದನ್ನು ಕೂಡ ನಾವು ಮಾಡಬೇಕಾಗಿದೆ ಮತ್ತು ಕೆಲವು ತಾಂತ್ರಿಕ ಸಾಕ್ಷ್ಯಗಳ ಒಂದು ಸಂಗ್ರಹ ಕೂಡ ನಡೀತಾ ಇದೆ. ಆದಷ್ಟು ಬೇಗ ಅದೆಲ್ಲ ಮುಗಿದ ನಂತರ ನಿಮಗೆ ಹೆಚ್ಚಿನ ಮಾಹಿತಿನ ನೀಡ್ತೀವಿ. ಇದರಲ್ಲೇನು ಮೃತನಾಗಿದ್ದಾನೆ ಬೀರಪ್ಪ ಅಂತ, ಬೀರಪ್ಪ ಪೂಜಾರಿ, ಅವರಿಗೆ ಅವರ ವೈಫ್ ಅವರಿಗೆ ಈಗ ಆರೋಪಿ ಇಲ್ಲೊಬ್ಬರ ಜೊತೆ ಅಕ್ರಮ ಸಂಬಂಧ ಇತ್ತು. ಆ ಅಕ್ರಮ ಸಂಬಂಧಕ್ಕೆ ಅವನು ಅಡೆತಡೆ ಮಾಡ್ತಾ ಇದ್ದ ಅಂತ ಹೇಳಿ ಅವರೆಲ್ಲ ಸೇರಿಕೊಂಡು ಇದೊಂದು ಸುಪಾರಿ ಕೊಲೆ ಮಾಡಿರುವಂಥದ್ದು ಇಲ್ಲಿವರೆಗಿನ ತನಿಖೆಯ ಪ್ರಕಾರ ದೃಢಪಟ್ಟಿದೆ. ಅದನ್ನು ಎಕ್ಸಿಬಿಷನ್ ಅಂತೀವಿ. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮುಖಾಂತರ ಕೋರ್ಟ್ ಪರ್ಮಿಷನ್ ತೊಗೊಂಡು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮುಖಾಂತರ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅದರ ನಂತರ ಏನು ವೈಜ್ಞಾನಿಕವಾಗಿ ಏನೇನು ನಾವು ಸಾಕ್ಷಿ ಸಿಗುತ್ತೆ ಅದನ್ನು ನೋಡಬೇಕಾಗಿದೆ ಮತ್ತು ಕೆಲವು ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ಸ್ಗಳ ಬಗ್ಗೆಯೂ ಕೂಡ ನಾವು ತನಿಖೆಯಲ್ಲಿ
ಅಳವಡಿಸ್ಕೊಳ್ತಾ ಇದ್ದೀವಿ. ಮತ್ತು ಕೆಲವು ನಮಗೆ ಡಿಜಿಟಲ್ ಎವಿಡೆನ್ಸಸ್ ಬಗ್ಗೆಯೂ ಕೂಡ ನಾವು ಸಾಕ್ಷಿ ಕಲೆ ಹಾಕ್ತಾ ಇದ್ದೀವಿ. ಅವೆಲ್ಲದರ ಮೇರೆಗೆ ಈ ಆರೋಪಿಗಳು ಯಾವಾಗ ಪ್ಲ್ಯಾನ್ ಮಾಡಿದರು, ಎಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಎಷ್ಟು ಹಣ ಸಂದಾಯ ಆಗಿತ್ತು, ಎಷ್ಟು ಹಣದ ಇನ್ನೂ ಬಾಕಿ ಇದೆ ಮತ್ತು ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು ಅದರೆಲ್ಲದರ ಬಗ್ಗೆಯೂ ಕೂಡ ನಾವು ಹೆಚ್ಚಿನ ಒಂದು ಮಾಹಿತಿಯನ್ನು ತನಿಖೆ ಮುಖಾಂತರ ತಿಳ್ಕೊಳ್ಬೇಕಾಗಿದೆ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.